ಮಂದಿರಕ್ಕೆ ಬಂದ ದಿಟ್ಟ ಮನಸ್ಸು ಕೇಳುವ ನೀನು ನಾವನಲೆ ನನಗೆ ಓ ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮ ಒಂದು 4 ಮಂದಿ ಹೆಣ್ಣು ಮಕ್ಕಳ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮ ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತರಾದರೆ ಸಾರಥಿ ನಾವುಗಾರಂದರೆ ಯಾರು ದೇವ? ಉತ್ತಮ ಭಾಗ ನಾಮವನ್ನು ಸತ್ಯವಾಗಿ ಬಿತ್ತರಿಸುವ ಚಿತ್ತವಿಟ್ಟು ತತ್ತರವಿಲ್ಲದ ಹತ್ತಿಯಿಂದ ಎಲ್ಲ ಸಾರಥಿ ಭೂಪತಿ, ಯಾವತ್ತವರ ಮಕುಟಾಗ್ರಮಣಿಗಳ ಬಳನೆ ಭೂತಳ ಕುದುರಿಸುವ ಪ್ರಚಂಡ ಕರಗಾತ್ರ ಭಕ್ತಿ ಭಾವಂಬಲಿ ಚೈತ್ರ ಶಂಭುವಿನವರ ಮಿತ್ರ ಕೃಪದ ನೇತ್ರ ಭೂಪತಿ, ಇದು ಅಲ್ಲದೆ 14 ಲೋಕಗಳನ್ನು ಕದಮಲ ಹೃದಯದೊಳಗಿಟ್ಟು ಕಪಟವನ್ನು ಬಿಟ್ಟು ರಕ್ಷಿಸುವ ಜಗತ್ ರಕ್ಷಾ ದುಷ್ಟ ಜನ ಶಿಕ್ಷಾ ಕರುಣ ಕಟಾಕ್ಷ ಸಾಕ್ಷಾತ್ ಎಂದೆರಿಸಿ ಮೆರೆಯುವ ಲಕ್ಷ್ಮೀ ಪ್ರಾಣನಾಥ ವಸುದೇವ ದೇವತೆಯರ ಗರ್ಭ ಸಂಜಾತ ವೈಕುಂಠನಾಥ ತ್ರಿಕೋನ ಪ್ರಖ್ಯಾತ ಸಾರಥಿ ಭೂಪತಿ, ಚಿಂತ ತ್ರಿಯಾರಿಯ ಗರ್ಭದ ಜನಸಿದ ಕಿಳಿತು ರಂಗ ಅಂಗನಿಯರ ಮೋಹನಾಂಗ ರಂಗ ಶೃಂಗಾರದಿ ಮೆರೆಯುವರಣ ದೀಕರ ಧೀರ ಮಾರನೆಂಬ ನಾಮಾಂಕಿತವುಳ್ಳ ಮನ್ಮಥ ಮಹಾರಾಯ ಇಲ್ಲಿ ಕುಂತು ನೋಡುವರ ಕಣ್ಣಿಗೆ ಬಲು ಛಾಯ, ಈ ಸಭಾ ಜನರು ಮೆಚ್ಚಿಕೊಟ್ಟಿರುವರ ಮುತ್ತಿನ ತುರಾಯ ಸಾರಥಿ ಭೂಪತಿ, ಈ ಶೃಂಗಾರವಾಗಿ ಕಂಗೊಳಿಸುತ್ತಿರುವ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನೆಂದರೆ ಏನು ದೇವ? ಮುಪ್ಪುರಾಂತ ಕನಸಕ ಸರ್ಪ ಜಯನನಾದ ನಮ್ಮ ಅಪ್ಪನು ಕರೆಸಿದ ಕಾರಣ ತಪ್ಪದೆ ಬರಣವಾಯಿತು ಸಾರಥಿ. ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ಕೆಳೆ ಕೂಡಲೂರು ಲಿಂಗಣ್ಣ ಇವರು ಮನ್ಮಥನ ಪಾತ್ರ ಮಾಡಿದಂತವರಿಗೆ 2001 ರೂಪಾಯಿ ಮತ್ತು ಬೆಂಗಳೂರು ಆರವನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ಬಂಡುಗುಡ್ಡಿ ಈರಮ್ಮ ಇವರು ಮನ್ಮಥನ ಪಾತ್ರ ಮಾಡಿದಂತವರು 501 ರೂಪಾಯಿ ಮತ್ತು ಬೆಂಗಳೂರು ಆರವನ್ನು ಬಹುಮಾನ ಪುರಸ್ಕಾರ ಮಾಡಿರುತ್ತಾರೆ. ನಮೋ ನಮ ಜಗತ್ವಿಖ್ಯಾತಿ ಐಶ್ವರ್ಯ ಮಸ್ತು ಪುತ್ರ, ನಿನಗೆ ಕಲ್ಯಾಣವಾಗಲಿ ಕೋಮಲಗಾತ್ರ. ಕಂದ, ಇಂದಿನ ದಿನ ಮಂದಿರದ ಚಂದದಿಂದ ಇಂದಿನ ದಿನಯರ ಕೂಡ ಮಂದ ಹಾಕದಿ ಲಗ್ನ ಪಗಡೆ ಹಾಡುವ ವೇಳೆಯಲ್ಲಿ ನಿಮ್ಮ ಕಡೆಯಿಂದ ಒಪ್ಪದಾರತನ ಬಂದದರ ಪಂಕಜ ಮುಗಿದು ದನಿ ಮಾಡಿ ನಿಮ್ಮಪ್ಪನ ಅಪ್ಪಣೆಯಾಗಿಲ್ಲ ಅಹೋ ಬಾಲಕ, ಚೆನ್ನಂ ಕರೆಸಿದ ಪರಿದಾವ ಯಾವತ್ ರಾಜಾದಿರಾಜರು ಒಪ್ಪಿಕೊಡುವ ಕಪ್ಪ ಮದ್ದಿನಿಂದ ಅಹೋ ಜನಕ, ಅಹೋ ಬಾಲಕ, ಸಭೆಯವರು ಯಾರಾದರೂ ಅಬಲ ಮನಸ್ಕರರಾಗಿ ನಿನ್ನ ವಚನಕ್ಕೆ ಪ್ರತಿ ಆಚರಿಸಿದರೆ ಅಹೋ ಕಂದ, ಸಟ ಕಾಂಬಕುತವರ ಮಹಾಕ್ರೂರ ಮೊದಲಾದ ನಿನ್ನ ಪುತ್ರ ಪೌತ್ರರೇನಾದರೂ ಅದು ಏನು
ಕೇಳು. ಬಾವಿರ ತಲೆಯೇ ನುಡಿ ಕೇಳೋ ಬೇಗನೆ ಎನ್ನ ಹಿತ ನುಡಿಯನೆ ಆಲಿಸೋ ಎನ್ನ ನುಡಿಯನ್ನು ನೇಲಾಲಿಸೋ ಬಾವಿರ ತಲೆಯೇ ನುಡಿ ಕೇಳೋ ಬೇಗನೆ ಎನ್ನ ಹಿತ ನುಡಿಯನೆ ಆಲಿಸೋ ಎನ್ನ ನುಡಿಯನ್ನು ನೇಲಾಲಿಸೋ ನಿನ್ನಯ ಪರಿಣಯ ಮಾಡುವ ವಿಷಯ ತಿಳಿಸುವ ನಿನಗೆ ಪ್ರೇರೋದನಯ ನಿನ್ನಯ ಪರಿಣಯ ಮಾಡುವ ವಿಷಯ ತಿಳಿಸುವ ನಿನಗೆ ಪ್ರೇರೋದನಯ ನಡೆಯ ವಿವರಿಸುವುದು ನಿನ್ನಯ ಪರಿಣಯ ನಿನ್ನಯ ಪರಿಣಯ ಪ್ರತಿ ಕಲ್ಯಾಣದ ಕಾರ್ಯ ಪ್ರತಿ ಕಲ್ಯಾಣದ ಕಾರ್ಯ ಬಾವಿಯ ತಲೆಯೇ ನುಡಿ ಕೇಳೋ ಬೇಗನೆ ಎನ್ನ ಹಿತ ನುಡಿಯನೆ ಆಲಿಸೋ ಎನ್ನ ನುಡಿಯನ್ನು ಆಲಿಸೋ ಬಾವಿಯ ತಲೆಯೇ ಅಹೋ ಎನ್ನ ಮೋಹದ ಬಾಲಕ, ಅಹೋ ಜನಕ, ಈ ದಿನ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದು ಏನಿರುವುದು ಅಪ್ಪಯ್ಯ? ಬಂಧು ಬಾಂಧವರ ಸಂದನ ಒಡಗೂಡಿ ಕಮಲಾವತಿ ನಗರಕ್ಕೆ ನಿನ್ನ ಲಗ್ನದ ಉದ್ದೇಶಕ್ಕಾಗಿ ಹೊರಡುವೆವು. ಹ, ಅಹೋ ಪುತ್ರ, ಅಹೋ ಜನಕ, ಆದ ಕಾರಣ ನೀನು ನಿನ್ನ ಚತುರಂಗ ಬಲದೊಡನೆ ಬರುವಂತನಾಗು ಪುತ್ರ ಎನ್ನ ಕೋಮಲ ಗಾತ್ರ. ಅಹೋ ತಂದೆಯಾದ ಮರಮಕ್ಕ, ಅಹೋ ಕಂದ, ಯಾದವ ಕುಲಕ್ಕೆ ದಾರು ಸರಿ ಇಲ್ಲ ಎಂಬಂತೆ ವಸಂತ ಮೊದಲಾದ ಹತ್ತರಿಂದ ಕೂಡಿದೆ. ಹ, ಅಹೋ ಜನಕ, ಅಹೋ ಬಾಲಕ, ಇದು ಅಲ್ಲದೆ ಹ, ಮೊದಲಾದ 4 ಜಾತಿ ಸ್ತ್ರೀಯರಿಂದ ಕೂಡಿದ ಚತುರಂಗ ಬಲದೊಡನೆ ಶೀಘ್ರದಿಂದ ಗಿಳಿತರಂಗಗಳಂಬಂದಿಸಿ ಬಂಧೂರವಾದ ಚಂದನವನ್ನೇರಿ ಚಂದದಿಂದ ಸಿದ್ಧನಾಗಿ ಬಂದಿರುವುದು ಹ, ಶ್ರೀಪತಿ ಹೋಗುವನು ಜಾಗ್ರತೆ. ಅಹೋ ಕಂದ, ಕಮಲಾವತಿ ನಗರಕ್ಕೆ ಸೂಟಿಯಿಂದ ಅಹೋ ಕಂದ, ರತಿ, ಕಮಲಾವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತೆ ನಾವು ಸೇರತಿ ಇದರಲ್ಲಿ ತೋರು ನಿನ್ನ ಚಮತ್ಕೃತಿ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ರತಿ ರತಿ ಈ ಸಾರಥಿ ಭೂಪತಿ, ಈ ಪಡವಿಯಾಳ್ ಕಡೆ ಸಂಭ್ರಮದಿಂದ ಶೋಭಿಸುವ ಕಮಲಾವತಿ ನಗರಕ್ಕೆ ಲಗ್ನ ಮಾಡಿಕೊಳ್ಳುವುದಕ್ಕೆ ಹೋಗಲಿ. ಹ, ಜಾಗ್ರತೆಯಿಂದ ಪಂಚೇಂದ್ರನಂ ಕರಿ ವಸಂತ ನಂಬರ 7 ಶೃಂಗಾವಳಿಯ ಹಗ್ಗದಿಂದ ನಿರ್ಮಿಸಿದ ಕಪ್ಪಿನ ಹ, ಸಾರಥಿ ಭೂಪತಿ, ಮಕರದ ಜರತಕ್ಕೆ ದುರ್ಗಗಳಂಬಂದಿಸು ಚೂತ ವೃಕ್ಷಗಳೆಂಬ ಛತ್ರಗಳನ್ನಿರಿಸು. ಹ, ಈ ಪೃಥ್ವಿಯೋಳೆಂಬ ವೈಭವಕ್ಕೆ ದಾರು ಸರಿ ಇಲ್ಲ ಎಂಬಂತೆ ಜಯಬೇರಿದನಿಯ ಮಾಡುತ್ತ ಕಮಲಾವತಿ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ ರತಿ ರತಿ ಮಹಾಪುರ ಗುರುನಾಥ ಇವರು ಮನ್ಮಥನ ಪಾತ್ರ ಮಾಡಂದ್ರೆ ಗುಲಾಬಿ ಹಾರವನ್ನು ಬಹುಮಾನ ಕೊರ ಕಾರ್ಯ ಮಾಡುತ್ತಾರೆ.
ಇವರು ಹಾರ್ಮೋನಿಯಂ ಮಾಸ್ಟರ್ ಅಂತವರಿಗೆ 101 ರೂಪಾಯಿಯಿಂದ ಮಹಾನ್ ಪ್ರಕಾರ ಮಾಡಿರ್ತಾರೆ. ನಾಣಾಪುರ ಹುಲಿತಪ್ಪ ಇವರು ಮನ್ಮಥನ ಪಾತ್ರ ಮಾಡಿದವರಿಗೆ 501 ರೂಪಾಯಿ ಮಾಡಿರ್ತಾರೆ. ಬಾಬುರು ಸಾರಥಿ ಭೂಪತಿ ಹಾಗೋ ನೋಡು ಕಮಲಾವತಿ ಎಂಬ ನಗರವು ಸಮೀಪಿಸಿದಂತಾಯಿತು. ಹೌದು ದೇವ. ಸಾರಥಿ ಭೂಪತಿ ಈ ನಗರದ ಬಹಿರ್ಭಾಗದ ಮುಂಭಾಗದ ನಮ್ಮನ್ನು ಆಧರಿಸುವದ ಎಂಬಂತೆ ನೂತನ ನಗರವು ಹೌದು ದೇವ. ಸಾರಥಿ ಭೂಪತಿ ಸಾಧಾರಣ ಇಲ್ಲಿಗೆ ಜನ ದೂರದಿಂದುಂಟಾದ ಮಾರ್ಗದಿಂದ ವಿಶ್ರಾಂತಿಗೊಳ್ಳಬೇಕಾಗಿದೆ. ಹೌದು ದೇವ. ಆದ ಕಾರಣ ಈ ವನಭೂಮಿಯ ಅಂತರ್ಭಾಗದಲ್ಲಿ ರಥವನ್ನು ನಿಲ್ಲಿಸು ಮತ್ತು ಅವರವರ ವಿಶ್ರಾಂತಿಗೋಸ್ಕರ ಅಲ್ಲಲ್ಲಿ ಬಿಡಾಡಗಳನ್ನು ಸಾರಥಿ ಭೂಪತಿ ಈ ವನದೊಳಗೆ ವಿಶ್ರಾಂತಿ ಹೊಂದೋಣ ಬಾ ಸಾರಥಿ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ಸಾರಥಿ ಭೂಪತಿ ಎಲ್ಲಿ ನೋಡಿದರೂ ಮಲ್ಲಿಗೆ ಕಮಲ ಪುಷ್ಪಗಳಿಂದ ಅಲಂಕೃತವಾದ ಪುಷ್ಪದ ವೃಕ್ಷಗಳು ನೋಡಿದ್ದೀನಿ ದೇವ. ಸಾರಥಿ ಭೂಪತಿ ಮನ್ಮಥನ ಶೋಭಾಯಮಾನದಿಂದಪ್ಪುವ ಈ ಉದ್ಯಾನವನವನ್ನು ನಿರೀಕ್ಷಿಸಲು ಎನ್ನಗೆ ಮನಾನಂದ ಮಯರಥ ಉಕ್ಕೇರಿ ಮೇಲಿಂದ ಮೇಲೆ ಸಾರಥಿ ಭೂಪತಿ ಮನ್ಮಥನ ಶೋಭಾಯಮಾನದಿಂದ ಒಪ್ಪುವ ಈ ಉದ್ಯಾನವನವನ್ನು ಚೆನ್ನಾಗಿ ಮನಾನಂದ ಮಯರಸ ಉಕ್ಕೇರಿ ಮೇಲಿಂದ ಮೇಲೆ ಅವರ ಶಾಂತ ಉದ್ಭವಿಸಿದರು. ಸಾರಥಿ ಭೂಪತಿ ಇಂಥ ಪುಣ್ಯಕರವಾದ ಸೌಭಾಗ್ಯ ಸೌಜನ್ಯ ವಿಜಯದ ಹರಸಮಂ ಕಂಡು ನನಗೆ ಬಹು ಸಂತೋಷವಾಯಿತು. ಭೂಪತಿ ಏನು ವಿಚಿತ್ರವು ಅದೇನು ದೇವ. ಸಾರಥಿ ಭೂಪತಿ ಸ್ವಲ್ಪ ದೂರದಲ್ಲಿ ಬಲಪುಷ್ಪಾದಿಗಳಿಂದ ಭರಿತವಾದ ಪುಷ್ಪ ಕಮಲಗಳು ಸೌದಾಗ್ರ ಬಲದಿಂದ ತನ್ನ ಸಖಿಯರೊಡನೆ ಉಲ್ಲಾಸ ವಿನೋದ ಆಟಗಳನ್ನು ಮಾಡುತ್ತಿರುವ ಈ ಶ್ರೀರತ್ನವು ಧಾರಾಗಿದೆ. ಯಾರೋ ಎಂತದೆ ಪಾಯಪ್ಪ. ಸಾರಥಿ ಭೂಪತಿ ಜೀವನ ದೇವತೆಯಾದ ಪದ್ಮಿನಿ ಎಂಬ ಕಾಮಿನಿ ತನ್ನ ನಿಜ ರೂಪದ ವಿದ್ದು ಮೂರ್ತಿ ಪ್ರಸನ್ನವತಿಯಿಂದ ಪ್ರತಿಯು ತನ್ನ ಪತಿಯ ಆಗಮನವನ್ನೇ ನಿರೀಕ್ಷಣೆ ಮಾಡಿಕೊಂಡಿರುವ ಪದ್ಮಿನಿ ಎಂಬ ಸ್ತ್ರೀಯಳು ಇಲ್ಲವೇ ವನಜ ಸಂಭೂತಿನಿಯಾದ ಸುಲಾಸಿನಿ ಎಂಬ ಕಾಮಿನಿ ವಿಲಾಸವು. ಸಾರಥಿ ಭೂಪತಿ ಏನು ಸೌಂದರ್ಯವು. ಹೌದು ದೇವ. ಸಾರಥಿ ಭೂಪತಿ ಚಿತ್ತ ಜಾತನ ವರ್ಣದಂತೆ ಜಗಜ್ಜಗಿಸುವ ಗೋಲು ಮಿಂಚಿನಂತೆ ನಕ್ಷತ್ರ ಮಂಡಲದ ಭುವನ ನಕ್ಷತ್ರವು ಪ್ರಕಾಶಿಸಿದಂತೆ ಸಾರಥಿ ಭೂಪತಿ ಇವಳ 2 ಕುಚಧ್ವಯಗಳು ವಾರಕ್ಕೆ ಮುಂಬಾಗಿ ನಡೆಯುತ್ತಿರುವ ಇವಳ ಹಂಸದ ನಡಿಗೆ ನೋಡಿದೆಯಾ? ನೋಡಿದ್ದೀನಿ ದೇವ. ಸಾರಥಿ ಭೂಪತಿ ಏನು ಇವಳ ಮೈಕಟ್ಟು ಮೈ ಬಣ್ಣ ನಡು ಸಣ್ಣ ನಾಗರ ಬಣ್ಣ ಮೈಮಾಟ ಮುಖದ ಚಲಾಟ. ಹೌದು ದೇವ. ಸಾರಥಿ ಭೂಪತಿ ಇದು ಅಲ್ಲದೆ ಮತ್ತೇನು ದೇವ. ಚಂದ್ರಕಾಂತೆಯಿಂದ ನಿರ್ಮಿಸಿದ ಪುತ್ಥಳೆಯಂತೆ ಥಳ 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 ಥಳನೆ ಒಳಿವಳಲ್ಲ. ಹೌದು ದೇವ. ಸಾರಥಿ ಭೂಪತಿ ಇದು ಅಲ್ಲದೆ ಮತ್ತೇನು ದೇವ. ಎನ್ನ ಸೇನ ಸಮುದಾಯವೆಂಬ ವಸಂತ ಮಂದಮಾರುತ ಮಂದಾಕಿನಿ ಸುನ್ನತ ಚಂದ್ರಹಾಸ ಮೊದಲಾದ 3 ಕೋಕಿಲ ನಿಖರ ಎಂಬ ಎನ್ನ ಆಜ್ಞೆಯಂತೆ ವರ್ತಿಸಲು ಸಿದ್ಧವಿರುವರಲ್ಲ.
ಎಲ್ಲ ಸಾರಥಿ ಭೂಪತಿ ಇರಲಿ ಹಾ ಇಂಥ ಸ್ತ್ರೀಯಳಂ ಬಿಟ್ಟು ಕೃಷ್ಣ ಬಲರಾಮರು ಅನ್ಯ ಸ್ತ್ರೀಯಳಾದ ಕಮಲರಾಜನ ಪುತ್ರಿಯಾದ ರತಿಯನ್ನು ತಂದು ಹೌದು ದೇವ ಎಲ್ಲ ಸಾರಥಿ ಭೂಪತಿ ಮೊದಲು ಈ ವನಿತ ಮಣಿಯಳ ಜನನ ಸ್ಥಿತಿಗಳನ್ನು ತಿಳಿದ ಬಳಿಕ ಮುಂದಿನ ಆಲೋಚನೆ ಮಾಡಿಕೊಳ್ಳಬಹುದು. ಮೊದಲು ಈ ನಾರಿ ಮಣಿಯಳ ಸಮೀಪಕ್ಕೆ ಹೋಗಿ ಮಾತನಾಡಿಸುವನ ಸಾರಥಿ. ನಿಮ್ಮೆಷ್ಟು ಗಂಟೆ ಆಗಲಿ ಭೂಪತಿ. ಆಹೋ ಪೂರ್ಣ ಚಂದ್ರೋದಯವನ್ನೇ ಧಿಕ್ಕಾರ ಮಾಡುವ ಚಂದಿರೋದನೇ, ನಿನ್ನ ದಿವ್ಯ ದರ್ಶನದಿಂದ ಎನ್ನಗೆ ಮದನ ಹತುರವು ಉದ್ಭವಿಸುತ್ತಿರುವುದು. ಆದ ಕಾರಣ ನೀನು ದಾರು, ನಿನ್ನ ಜನನಿ ಜನಕರ ನಾಮಧೇಯವೇನು, ನಿನ್ನ ಮಕ್ಕಿ ಪ್ರೀತಿಯಿಂದ ಕರೆಯುವ ಹೆಸರೇನು? ನಾನು ತಾರಾಗಿದ್ದರೆ ನಿನಗೆ ಯಾತಕ್ಕೆ ಬೇಕಾಗಿರೋದು? ಸುಮ್ಮನೆ ಅಚ್ಚ ಕಡೆ ಹೋಗುವಂಥವನಾಗು. ಹೇ ಶ್ರೀರತ್ನವೇ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತು ಹಿಡಿದರೆ ಹಿಡಿಯಬಹುದು, ಆದರೆ ಸ್ತ್ರೀಯರ ಆಂತರ್ಯವು ತಿಳಿಯಲು ಯಾರಿಗಾದರೂ ಅಸಾಧ್ಯ. ಶ್ರೀರತ್ನವೇ, ಸ್ತ್ರೀಯರ ಸ್ವಭಾವವೇ ಇಂಥದ್ದು. ಇರಬಹುದು. ಪರಸ್ತ್ರೀಯರನ್ನು ಕಂಡ ತಕ್ಷಣವೇ ಲಜ್ಜೆಯನ್ನು ತೊರೆದು ಮಾತನಾಡಿಸುವುದು ಪುರುಷರ ಸ್ವಭಾವವೇ ಹೀಗಿರಬಹುದೆನಿಸುತ್ತದೆ. ನಾರಿಮಣಿ, ಏನು? ಪರಸ್ತ್ರೀಯರನ್ನು ಕಂಡ ಹಕ್ಕಣವೇ ಪುರುಷರು ಲಜ್ಜೆಯನ್ನು ತೊರೆದು ಮಾತನಾಡುವರೆಂದು ಹೇಳುವೆಯಲ್ಲ, ಹೌದಲ್ಲ? ಅದಕ್ಕೆ ಇದೊಂದು ಸಾದೃಶ್ಯ ಉಂಟು, ಹೇಳುವೆನು ಕೇಳು. ಏನದು? ಕಾಮವನ್ನು ತುಂಬಿ ಆತುರ ಪಟ್ಟವನಿಗೆ ಲಜ್ಜಮಾನವೂ ಇರುವುದಿಲ್ಲ, ವಿದ್ಯೆ ಕಲಿಯುವವನಿಗೆ ನಿದ್ರೆ ಆಹಾರ ಸುಖವು ಸರಿಯಾದ ವೇಳೆಗೆ ದೊರೆಯುವುದಿಲ್ಲ. ಇದರಂತೆ ನಾನೇನು ನಿನ್ನ ಬಂದಿಲ್ಲ ಒಂದು ತಿಳಿ. ಹೌದೇ? ಹಾಗಾದರೆ ಇಲ್ಲಿಗೆ ಬಂದವರು ತಾರು, ಅದನ್ನಾದರೂ ಹೇಳುವಂಥವನಾಗು. ಬಂದರೇನಾಯಿತು ಇಕೋ ನಿನ್ನ ಸುಂದರ ಮೂರ್ತಿ ಎಂಬ ಮಂಟಪದೊಳ ಅಡ್ಡಿ ಬೇರಿಡಿದರು ನಿನ್ನ ಮನಬಯಕೆ ಹೇ ಶ್ರೀರತ್ನವೇ, ಮತ್ತು ನಿನ್ನಲ್ಲಿ ವ್ಯಾಪ್ತವಾಗಿರುವ ಮೋಹಪಾಚವನ್ನು ರತಿ ಎಂಬ ನಿನ್ನನ್ನು ಖಡ್ಗದಿಂತೇಜಿಸಿ ನೋಡಿಸಿದ್ದರಿ ಸಂದರಿ. ಆಹಾ, ನಿಲ್ಲು ಮೋಹನಂಗ, ನಿನ್ನ ಅಂಗನ ಮನೆಯನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗುವೆ? ಎಲೆ ಮೋಹನಾಂಗಿ, ನೀನು ಎನ್ನನ್ನು ಅಂಗನಾಮಣಿ ಎಂದು ಹಾಡಿದೀಯಲ್ಲ, ಹೌದಲ್ಲ? ಅಂಗನಾಮಣಿ ಎನ್ನುವುದಕ್ಕೆ ಕಾರಣವೇನು ಮನೋಹರಿ ತಿಳಿಸಿ. ಕಾರಣವನ್ನು ಕೇಳಿದೆಯಾ? ಹೌದು ನಾನು ನಿನ್ನ ಅಂಗನ ಮನೆಯಾಗಲು ಕಾರಣವೇನೆಂದು ಕೇಳಿದೆಯಾ? ಹೌದು ಸ್ತ್ರೀಯರೇ, ತಿಳಿಸಬೇಕೆ? ಖಚಿತವಾಗಿ ತಿಳಿಸಬೇಕು ಸುಂದರಿ. ಖಚಿತವಾಗಿ ತಿಳಿಸಲೇ? ತಿಳಿಸಬೇಕು ಸುಂದರಿ. ಅಲ್ಲ, ಅಲ್ಲೇ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ವಿಷಯವ ಹೇಳುವೆನು, ಮನದೇಹ ಮರ್ಮವ ತಿಳಿಸುವೆನು. ವಿಷಯವನ್ನೆಲ್ಲ ತಿಳಿಸಿ ನಿನಗೆ ನಾನು ಶರಣಾಗಿರುವೆನು. ಹೌದಾ ಸುಂದರಿ? ಅರ್ಥವಾಯಿತೆ? ಅರ್ಥ ಮಾಡಿಕೊಳ್ಳ. ಅದು ಏನೆಂಬುದು ತಿಳಿಸಿದರೆ ಅರ್ಥ. ಎನ್ನಯ ವಿಷಯವ ಹೇಳುವೆನು, ಮನದೇಹ ಮರ್ಮವ ತಿಳಿಸುವೆನು. ಸುಂದರನೇ, ಸುಂದರನೇ, ಸುಂದರನೇ.
ಆಹೇ ಪ್ರಿಯಳೇ ನಲ್ಲ ನಲ್ಲೇ ಎಂಬ ಪೂರ್ವ ಜನ್ಮದ ಗೋಚರವು ನಿನಗಿಲ್ಲವೇ? ಅದು ಏನಂಬುದು ಗೋಚರವಿಲ್ಲವಲ್ಲ ಸುಂದರಿ? ನಾನು ತಿಳಿಸಲೇ? ತಿಳಿಸಬೇಕು ಸುಂದರಿ. ಪ್ರಿಯ, ಪ್ರಿಯಳೇ, ಪೂರ್ವ ಜನ್ಮದಲ್ಲಿ ನೀನೇ ನನಗೆ ಪತಿಯಾಗಿದ್ದೆ, ನಾನೇ ನಿನಗೆ ಸತಿಯಾಗಿದ್ದೆ. ಹಾ ನಲ್ಲ ನಲ್ಲೇ ನೀನು ಆ ಶಿವನ ಹುರಿಗಂಡಿಗೆ ಸುಟ್ಟು ಭಸ್ಮಕೃತನಾಗಿ ಹಾ ರುಕ್ಮಿಣಿಯ ಗರ್ಭದಲ್ಲಿ ಜನಿಸಿ ಬಂದಿರುವೆ. ಹಾ ನಾನಾದರೂ ಆ ಶಿವನವರ ಪ್ರಸಾದದಿಂದ ಕಮಲಗಂಧಿಯ ಗರ್ಭದಲ್ಲಿ ಜನಿಸಿ ಬಂದಿರುವೆ ಪ್ರಿಯ. ಹೌದು. ಈಗಿತ್ತು ನೋಡ ಎಂಬ ಪೂರ್ವ ಜನ್ಮದ ವಿಷಯ. ಆಹೇ ಪ್ರಿಯೆ, ನಮ್ಮ ಪೂರ್ವದ ವೃತ್ತಾಂತವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೌದೇ ಕಾಂತೆ, ಕಾಂತ? ಆದ ಕಾರಣ ನೀನು ಸಂದೇಹ ಪಡೆದೆ ಎನ್ನ ಕಡೆಯ ಮೇಲೆ ಕುಳಿತುಕೊಂಡು ನನ್ನನ್ನು ಸಂತೋಷಪಡಿಸು ಕಾಂತೆ. ಪ್ರಿಯ, ಪ್ರಿಯಳೇ, ಮನಸ್ಸಿಗೆ ಸಂತೋಷವಾಯಿತೆ. ಈಗ ನನ್ನ ಮನಸ್ಸಿಗೆ ಸಂತೋಷವಾಗಿರುವುದು. ಹೌದೇ ನಾನಾಗಲು ಹೋಗಲೇ? ನೀನು ಎನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವುದಂತೆ? ಹೋಗುವೆ. ನೀನು ಅರಮಂದಿರಕ್ಕೆ ಹೋದರೆ ನನಗೆ ಇನ್ನ ಸಂತೋಷ ಕಡಿಮೆ ಆಗುವುದು ಸುಂದರಿ. ಕಡಿಮೆ ಆಗುವುದೇ? ನಲ್ಲ ನಲ್ಲೇ ಹೇಳಲೆ? ಅದೇನು ಚೆನ್ನಾಗಿ ಹೇಳು. ಬಂದಾಯ್ತು ಪ್ರಿಯ, ಬಂದಾಯ್ತು ಹೇಳ ಪ್ರೀತಿ, ಬಂದಾಯ್ತು ಬಂದಾಯ್ತು ಪ್ರಿಯ, ಬಂದಾಯ್ತು ಹೇಳ ಪ್ರೀತಿ, ಬಂದಾಯ್ತು ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬಾಳಲಾರೆ. ಪ್ರಿಯ, ನಿನ್ನನ್ನು ಕಂಡು ನನಗೆ ಬಹಳ ಆನಂದವಾಯಿತು. ಹೌದು ಕಾಂತೆ. ಹೌದು ನಲ್ಲ? ಪ್ರಿಯ, ಹೇಳೆ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ, ಬಂದಾಯ್ತು ಪ್ರಿಯ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ನಿನ್ನ ರೂಪಕ್ಕೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು, ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬದುಕಲಾರೆ. ನಿನ್ನನ್ನು ಬಿಟ್ಟು ಬಾಳಲಾರೆ ನಾನು. ನಾನು ನಿನ್ನನ್ನು ಬಿಟ್ಟು ಬಾಳಲಾರೆ. ಖಚಿತವಾಗಿ ಖಚಿತವಾಗಿ ಬಾಳಲಾರೆ. ಖಚಿತವಾಗಿ ಬಾಳುವುದಿಲ್ಲವೇ? ಖಚಿತವಾಗಿ ಬಾಳಲಾರೆ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ, ಬಂದಾಯ್ತು ಪ್ರಿಯ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ಅಹೋ ಪ್ರಿಯ, ಆಹೇ ಪ್ರಿಯಳೇ, ನಲ್ಲ ನಲ್ಲೇ ನಿನಗಾಗಿ ಗಂಧ ಪರಿಮಳ ಚೆಲ್ಲುವ ಕಸ್ತೂರಿಯನ್ನು ತಂದಿರುವೆನು, ಹಾ. ಸ್ವೀಕರಿಸು ಎನ್ನನ್ನು ಉದ್ಧರಿಸುರನ್ನ ಬುದ್ಧಿ ಸಂಪನ್ನ. ಆಹೇ ಪ್ರಿಯೆ, ಪ್ರಿಯ, ನಿನ್ನ ಮಧುರ ಗಾನದಿಂದ ಎನ್ನಗೆ ಮದನಾಥುರವು ಉದ್ಭವಿಸಿತು. ಹೌದು ಕಾಂತೆ. ಆದ ಕಾರಣ ನೀನು ಸಂದೇಹ ಪಡೆದ ಜಗನ ಗೃಹವನ್ನು ಸಿದ್ಧಪಡಿಸುವಂತೆ ನಾನು ಕಾಂತೆ. ನಲ್ಲ ನಲ್ಲೇ, ಏನು ಹೇಳಿದೆ? ಶಯನಾಗೃಹವನ್ನು ಸಿದ್ಧಪಡಿಸು ಎಂದು ಹೇಳಿ ಈಗಲೇ ಮದುವೆ ಆಗಿಲ್ಲ ಇನ್ನು. ಎನ್ನಗೆ ನಿಶ್ಚಿತವಾಗಿರುವುದು. ಆದರೆ ತಾಳಿ ಕಟ್ಟಿಯವಲ್ಲ, ತಾಳಿ ಕಟ್ಟದಿದ್ದರೆ ಬರಗಳು ನಿಶ್ಚಿತವಾಗಿ ಅದು ತಪ್ಪಾಗುವುದು. ಈಗ ಕಟ್ಟುವನಲ್ಲ. ಈಗ ಅಲ್ಲ, ಬೆಳಗಿಗಾವಲ್ಲ.
ಪ್ರಿಯ ನಲ್ಲ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಅಂದಗಾರ ಚಂದಗಾರ ಮಾತಿನಲ್ಲಿ ಬರಮಾಡುಗಾರ ಕಾಡಬೇಡ ಹಮ್ಮಿರ ನೀನು ನನ್ನ ಸರದಾರ ಕಾಡಬೇಡ ಹಮ್ಮಿರ ನೀನು ಏಕಾಂತ ಮಂದಿರಕ್ಕೆ ಹೋಗೋಣ ಎಂದು ಹೇಳಿದೆಯಲ್ಲ ನಲ್ಲ. ನಲ್ಲೇ ನಮ್ಮಿಬ್ಬರಿಗೆ ಇನ್ನೂ ಲಗ್ನವಾಗಿಲ್ಲ. ಹಿರಿಯರ ಅಪ್ಪಣೆಯನ್ನು ಪಡೆದುಕೊಂಡು ಲಗ್ನವಾದ ನಂತರ ನಿನ್ನ ಆಸೆಯನ್ನು ಪೂರೈಸುವ ಸುಂದರ ನಮ್ಮ ಮೋಹನ ಚಂದಿರ. ಆಹೇ ಪ್ರಿಯೆ, ನಮ್ಮ ಪೂರ್ವದ ವಿಖ್ಯಾತವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಹೇ ಪ್ರಿಯರತ್ನವೇ, ಒಳ್ಳೆ ಮಾತನಾಡಿದೆ. ನಾನು ಸಹ ಗುರು ಹಿರಿಯರ ಆಜ್ಞೆಯನ್ನು ವರ್ತಿಸಲು ಸಿದ್ಧನಿರುವೆನು. ನಿನ್ನ ಇಷ್ಟದಂತೆ ಆಗಬಹುದು ಕಾಂತೆ. ಹಾಗಾದರೆ ನನ್ನ ಸಖಿಯರೊಂದಿಗೆ ನನಗೆ ಅಂತಃಪುರಕ್ಕೆ ಹೋಗಲು ಅಪ್ಪಣೆ ಕೊಡುವಂತೆ ನಾನು ಎಲ್ಲ ಶ್ರೀರತ್ನವೇ, ಕೌಂಡಿಕರು ರೆಡಿ ಮಾಡ್ರಪ್ಪ ರೈತಿ ಸಹೋದರ ಮಾವನ್ನ. ಅಹೋ ಕಾಂತೆ, ಅದೇನಿರುವುದು ನಿನ್ನ ಇಷ್ಟದಂತೆ ಆಗಲಿ. ಸರಿ, ನಾನಿನ್ನು ಹೋಗಿ ಬರುವುದು ಕಾಂತ ಗುಣವಂತ. ಹಾಗೆ ಕಾಂತೆ, ಈ ಸಮಯದಲ್ಲಿ ನಿನ್ನ ಮೃದುವಾದ ಕಂಠದಿಂದ ಒಂದು ಗಾನವನ್ನಾಡಿ ಎನ್ನ ಮನಸ್ಸನ್ನು ಸಂತೋಷಪಡಿ. ಮತ್ತೆ ಇದುವರೆಗೂ ಏನ್ ಮಾಡಿದೆ? ಅದೇ ಮಾಡಬೇಕು ಕಾಂತೆ. ಪ್ರಿಯ ಪ್ರಿಯಳೇ, ಅಲ್ಲ ನಲ್ಲೇ ಕೌಂಡಿಕರು ಆಗಿರ್ಬೇಕು. ಹೇಳಲೆ ಹೇಳು. ಕೇಳುವೆಯಾ? ಕೇಳುವೆನು ಕಾಂತೆ. ಆಹಾ ಪ್ರಿಯ ಪ್ರಿಯಳೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹಾಲು ಹಣ್ಣು ಗೋಳಿನಲ್ಲಿ ಗೋಳಿ ನಾವು ಹಾಕುವ ನಾನು ನೀನು ಗೋಳಿ ಮಳೆ ಮಾರ ನನ್ನ ಬಾಳಿನ ನನ್ನ ಬಾಳಿನ ನನ್ನ ಹಾಲು ಹಣ್ಣು ಗೋಳಿನಲ್ಲಿ ಗೋಳಿ ನಾವು ಹಾಕುವ ನಾನು ನೀನು ಗೋಳಿ.
ದಿಕ್ ತಪ್ಪಿದ ಹತ್ಲ ಕೊಟ್ಲಾಗೈತಿ ಅಪ್ಪ ಏನ್ ಕುಣಿತ ಕಲ್ತ್ಕೊಂಡಿವ ಮರೆ ಕಿಮಿ 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 ಮತ್ತೆ ಮಂದಿ ಮಕ್ಕಳು ಇರತ್ತೆ ಆತ್ಮ ಸ್ವಲ್ಪ ಬೇಸ ಆಗ್ಬಿಟ್ರೆ ಆಟ ಇಟ್ಟ